ಒಂದ್ ಕಡೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಮತ್ತೊಮ್ಮೆ ರಾಜ್ಯಸಭೆಗೆ ಹೋಗ್ಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟಿದ್ರು. ಅದಕ್ಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕೂಡ ಸಾಥ್ ಕೊಟ್ಟಿದ್ರು. ಇನ್ನೊಂದು ಕಡೆ ಬಿಜೆಪಿ ನಾಯಕರಾದಂತಹ ಬಿ ಎಸ್ ಯಡಿಯೂರಪ್ಪ ಮತ್ತು ಬಿ ವೈ ವಿಜಯೇಂದ್ರ ಹೇಗಾದ್ರೂ ಮಾಡಿ ಎಚ್ ಡಿ ದೇವೇಗೌಡ ಮತ್ತೊಮ್ಮೆ ರಾಜ್ಯಸಭೆಗೆ ಹೋಗೋದನ್ನ ತಪ್ಪಿಸ್ಬೇಕು ಅಂತ ತುಂಬಾ ಎಫರ್ಟ್ ಹಾಕಿದ್ರು. ಅದಕ್ಕೋಸ್ಕರನೇ ಡಿ ವಿ ಸದಾನಗೌಡ ಮತ್ತು ಸುಮಲತಾ ಹೆಸರುಗಳನ್ನ ತೇಲ್ಬಿಟ್ಟಿದ್ರು. ಆದರೆ ಅಂತಿಮವಾಗಿ ಗೆದ್ದಿರೋದು ಯಾರು ಗೊತ್ತಾ? JDS ಪಕ್ಷದ ಅಪ್ಪ ಮಗನ ಜೋಡಿಯೂ ಅಲ್ಲ, ಬಿಜೆಪಿಯ ಅಪ್ಪ ಮಗನ ಜೋಡಿಯೂ ಅಲ್ಲ. ಅದ್ಯಾರು ಅನ್ನೋದನ್ನ ಇನ್ನೊಂದ್ಸಲ ಹೇಳ್ತೀನಿ. ಈಗ ಮತ್ತೊಮ್ಮೆ ರಾಜ್ಯಸಭೆಗೆ ಹೋಗ್ಲಿಕ್ಕೆ ಬಿಜೆಪಿ ಟಿಕೆಟ್ ಕೊಟ್ಟಿಲ್ಲದೆ ಇರೋದ್ರಿಂದ ಎಚ್ ಡಿ ದೇವೇಗೌಡ ಅವರ ರಾಜಕೀಯ ಭವಿಷ್ಯ ಮುಗಿತಾ ಎನ್ನುವಂಥ ಒಂದು ಪ್ರಶ್ನೆ ಎದ್ದಿದೆ. ಅದರ ಬಗ್ಗೆ ಹೇಳ್ತೀನಿ. ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಇನ್ನೂ ಬೊಗನ್ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ದೇವೇಗೌಡ ಕಳೆದ ಮೇ ತಿಂಗಳ 18ನೇ ತಾರೀಕು 94ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಲೋಕಸಭೆ ಚುನಾವಣೆ ಬರೋದಕ್ಕೆ ಇನ್ನೂ 3 ವರ್ಷ ಇದೆ. ವಯಸ್ಸಾಗಿರೋದ್ರಿಂದ ಎಚ್ ಡಿ ದೇವೇಗೌಡ ರಾಜಕೀಯ ಭವಿಷ್ಯ ಮುಗಿತು ಅಂತ ಹೇಳ್ಬೋದು. ಆದರೆ ಅದು ಸಂಪೂರ್ಣ ನಿಜ ಅಲ್ಲ. ದೇವೇಗೌಡ ಮತ್ತೊಮ್ಮೆ ರಾಜ್ಯಸಭೆಗೆ ಹೋಗುವಂಥ ಅವಕಾಶ ಪೂರ್ತಿ ಮುಗಿದಿಲ್ಲ. ಅಂಥದ್ದೊಂದು ಅವಕಾಶ ಮತ್ತೆ ಬರುವಂಥ ಸಾಧ್ಯತೆ ಇದೆ. ಆದರೆ ಅದು ಕರ್ನಾಟಕದಿಂದ ಅಲ್ಲ, ಬೇರೆ ರಾಜ್ಯದಿಂದ ದೇವೇಗೌಡ ರಾಜ್ಯಸಭೆಗೆ ಹೋಗುವಂಥ ಸಾಧ್ಯತೆ ಇದೆ. ಇದು ದೇವೇಗೌಡ ನಿರ್ಧಾರ ಮಾಡುವಂಥದ್ದಲ್ಲ, ಬಿಜೆಪಿ ಹೈಕಮಾಂಡ್ ನಾಯಕರಾದ ಮೋದಿ ಮತ್ತು ಅಮಿತ್ ಶಾ ನಿರ್ಧಾರ ಮಾಡುವಂಥದ್ದು. ಅಂದರೆ ದೇವೇಗೌಡ ರಾಜ್ಯಸಭೆಗೆ ಬರಬೇಕಾ ಬೇಡವಾ, ಬರಬೇಕಾದ್ರೆ ಎಲ್ಲಿಂದ ಬರಬೇಕು ಅನ್ನುವಂಥ ನಿರ್ಧಾರ ಮಾಡುವಂಥದ್ದು ಮೋದಿ ಮತ್ತು ಅಮಿತ್ ಶಾ. ಮೋದಿ ಮತ್ತು ಅಮಿತ್ ಶಾ ಮನಸ್ಸು ಮಾಡಿದರೆ ದೇವೇಗೌಡ ಬೇರೆ ರಾಜ್ಯದಿಂದ ರಾಜ್ಯಸಭೆಗೆ ಹೋಗ್ಬೋದು. ಫಾರ್ ಎಕ್ಸಾಂಪಲ್, ಶೀಘ್ರದಲ್ಲೇ ಮಹಾರಾಷ್ಟ್ರದಲ್ಲಿ ಮತ್ತಿತರ ಕಡೆ ರಾಜ್ಯಸಭೆ ಚುನಾವಣೆ ಬರುತ್ತೆ. ಆಗ ದೇವೇಗೌಡ ಅವಕಾಶವನ್ನು ಪಡ್ಕೊಳ್ಬೋದು. ಬಟ್ ಇಟ್ ಆಲ್ ಡಿಪೆಂಡ್ಸ್ ಮೋದಿ ಅಂಡ್ ಅಮಿತ್ ಶಾ. ದೇವೇಗೌಡರಿಗೆ ಕರ್ನಾಟಕದಿಂದನೇ ಅವಕಾಶ ಕೊಡ್ಬೋದಿತ್ತು, ಬೇರೆ ರಾಜ್ಯದಿಂದ ಏಕೆ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವಿಸುತ್ತಲ್ವಾ? ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಕೊಡುವಂಥ ಉತ್ತರ ಏನು ಗೊತ್ತಾ? ಮೋದಿ ಮತ್ತು ಅಮಿತ್ ಶಾ ಎಲ್ಲವನ್ನ ಲೆಕ್ಕ ಹಾಕಿ ನಿರ್ಧಾರ ಮಾಡಿರ್ತಾರೆ. ದೇವೇಗೌಡರ ನಂತರ ಕೂಡ ಆ ಸ್ಥಾನ ಬಿಜೆಪಿಗೆ ಉಳ್ಕೊಳ್ಬೇಕು ಅಂತ ತೀರ್ಮಾನ ಮಾಡಿರ್ತಾರೆ. ಅದಕ್ಕೋಸ್ಕರವೇ ಬಿಜೆಪಿ ಆಡಳಿತ ಇರುವಂಥ ರಾಜ್ಯಗಳಿಂದ ದೇವೇಗೌಡರನ್ನ ರಾಜ್ಯಸಭೆಗೆ ಕಳಿಸ್ತಾರೆ ಅಂತ ಸೂಕ್ಷ್ಮವಾಗಿ ಹೇಳ್ತಾರೆ. ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಇನ್ನೊಂದು ವಿಷಯ ಏನಂದ್ರೆ, ದೇವೇಗೌಡರಿಗೆ ಇದೇ ವರ್ಷ ಬೇರೆ ರಾಜ್ಯಗಳಿಂದ ರಾಜ್ಯಸಭೆಗೆ ಹೋಗುವಂತ ಅವಕಾಶ ಸಿಗದೇ ಇದ್ರೆ ಅವರ ರಾಜಕೀಯ ಜೀವನ ಮುಗಿತು ಅಂತ ಅರ್ಥ. ಮುಂದಿನ ವರ್ಷ ಅವರು ರಾಜ್ಯಸಭೆಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಇನ್ನೂ ಮತ್ತೊಂದು ವಿಷಯ ಏನಪ್ಪಾ ಅಂತಂದ್ರೆ, ದೇವೇಗೌಡ ಕೂಡ ಈಗ ನಿರ್ಧಾರ ಮಾಡಬೇಕು, ನಾನು ರಾಜ್ಯಸಭೆಗೆ ಹೋಗ್ಬೇಕಾ ಬೇಡವಾ ಅಂತ. ಯಾಕೆಂದ್ರೆ ನಾನು ಆಗ್ಲೇ ಹೇಳ್ದಂಗೆ ವಯಸ್ಸು 94 ವರ್ಷ ಆಗೋಗಿದೆ. ಕರ್ನಾಟಕದಿಂದ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಿಜೆಪಿ ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಪಕ್ಕದ ತಮ್ಮ ಮಹಾರಾಷ್ಟ್ರದಿಂದ ಹೋಗಿ ನಾಳೆ ಗಡಿ ಸಮಸ್ಯೆನೋ ಮತ್ತೊಂದು ವಿಷಯನೋ ಏನಾದರೂ ಬಂದರೆ ಆಗ ಕರ್ನಾಟಕದ ಪರವಾಗಿ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಥರದ ಸಮಸ್ಯೆಗಳಿದ್ದಾವೆ. ಅದರಿಂದಾಗಿ ದೇವೇಗೌಡ ಕೂಡ ಈಗ ಒಂದು ಸ್ಟ್ಯಾಂಡನ್ನು ತೆಗೆದುಕೊಳ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಜ್ಯಸಭೆಗೆ ಹೋಗ್ಬೇಕಾ ಅಥವಾ ಬೇಡವಾ ಅಂತ. ಬಿಜೆಪಿ ಕೂಡ ಎಲ್ಲಿಂದ ಕಳಿಸ್ಬೇಕು ಅನ್ನೋದನ್ನ ನಿರ್ಧಾರ ಮಾಡಬೇಕಾಗಿದೆ. ನೋಡೋಣ ಏನಾಗುತ್ತೆ ಅಂತ. ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಇನ್ನೂ ಬೊಗನ್ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.